ಕರುಳಿನ ಕರೆಯೋಲೆ ಆ ಆ ಈ ಈ ಇವು ಯಾರು ಕೇಳ್ತಾರೆ ಈಗ ಇವೇ ಏನೋ ಸ್ವಲ್ಪ ಎಳಿಬೇಕು ನೋಡ್ರಿ ಹೆಂಗೆ ಜನ ಹೆಂಗೆ ಎದ್ದು ಕುಂದಿರ್ತಾರ ಹಳ್ಳಿ ಮೇಷ್ಟ್ರೆ ಈ ಓ ಇದು ಸ್ವಲ್ಪ ಧ್ವನಿ ಚೇಂಜ್ ಮಾಡಮ್ಮ ಎ ಐ ಈ ಊರಲ್ಲಿ 80 ವರ್ಷ ಯಜಮಾನ ಆ ಧ್ವನಿನೇ ಆಗಲ್ಲ ಮಗನ ಸುಮ್ಮನೆ ರಾತ್ರಿ ನಿದ್ದೆ ಈ ಹುಡುಗರು ಇಷ್ಟು ಮೊಬೈಲ್ ಓದ್ಸೋಡ್ಬಿಡೋದು ಮೊನ್ನೆ ನಮ್ಮನ್ನ ಮನೆಯಾಗ ರಾತ್ರಿ ಒಂದಾಗೆ ಕೂಡ ಸಾಂಗ್ ಎಂತ ಸಾಂಗ್ ಮೊದಲು ಹೆಂಗಿದ್ದು ಹಾಡುಗಳು ಈಗ ರಾತ್ರಿ ನಿದ್ರೆ ಬರದ್ರೆ ಏನಂತೀಯೋ ಬಂದು ಪಟ್ ನೋಡಿ ಸುಮ್ಮನೆ ಬರೀ ರಾತ್ರಿ 2 ಗಂಟೆಗೆ ಯವ್ವೋ ನಕ್ಕಿಲ್ಲ ಕೆಮ್ತೀರ ಅಂದ್ರೆ ಭಾಳ ಸಾಕು ನೀವು ನಕ್ಕಿಲ್ಲ ಅಂತ ಯಾಕಂದ್ರೆ ದಿವಸ ತೆಗೆ ಬಾಗಲು ಸರಳ ಬಂದ್ಬಿಡ್ದವ್ರು ಇವು 6 ತಿಂಗಳಿಗೆ ವರ್ಷಕ್ಕೆ ತೆಗಿಯೋಕೆ ಬಾಗಲು ಕರ್ಕರ್ ಹಾಂ ಏ ಹುಡುಗರು ನೀವು ಮಾತಾಡ್ಬಿಡಿ ಈಗ ಇನ್ನೊಂದು ಸಲ ನೀವು ಮಾತಾಡಿದ್ವಲ್ಲ ಏನಂತ ಇನ್ನೊಂದ್ಸಲ ಎಷ್ಟು ಸೈಲೆಂಟಾಗಿ ನಮ್ಮ ಸರ್ ಅಂದರು ಭಾಳ ಗಲಾಟೆ ಹಾಕಿದ್ರೆ ಪ್ರಾಣೇಶ್ ಸರ್ ಗಲಾಟೆ ಭಾಳ ಆಗ್ತಂದ್ರು ದೇವೇಂದ್ರ ಸರ್ ಇಲ್ಲ ಸರ್ ನಮ್ಮ ಜನ ಕಲಾವಿದರು ಭಾಳ ಇದ್ದಾರೆ ಕಲಾಭಿಮಾನಿಗಳಿದ್ದಾರೆ ಕಲಾ ಪ್ರೇಮಿಗಳಿದ್ದಾರೆ ಕಲಾ ಹಿತೈಷಿಗಳಿದ್ದಾರೆ ಕಲಾ ಆರಾಧಕರಿದ್ದಾರೆ ಎಷ್ಟೇ ಜನ ಇರಲಿ ಕಲಾವಿದರು ಭಾಳ ಗೌರವ ಕೊಡ್ತಾರೆ ಸೈಲೆಂಟಾಗಿ ಕೂತಿರ್ತಾರೆ ಅಂತ ಅವ್ರು ಹೇಳಿದ್ರು ಅದು ಸತ್ಯನಾ ನೋಡಂತಾರೆ ನೋಡಿ ಸರ್ ಇನ್ನೇನು ಬೇಕು ಕಲಾಭಿಮಾನಿಗಳಿಗೆ ನಿಜವಾಗಿ ಸಾಷ್ಟಾಂಗ ಇನ್ನೊಂದು ಹಾಡು ಒಬ್ಬರಿಗೊಂದು ರಜೆ ಕೊಟ್ಟಿಲ್ಲ ಏನಾಗೈತೆ ನಮ್ಮ ಮನೆ ಪ್ರಾಬ್ಲಮ್ ಆಗೈತೆ ಏನು ಪ್ರಾಬ್ಲಮ್ ಅದನ್ನೇ ಒಂದು ಸಾಂಗ್ ಮಾಡಿದ್ದೀನಿ ಏನು ಮಾಡಿದ್ದೀನಿ ನಮ್ಮ ಮಮ್ಮಿಗೂ ಎದುರು ಮನೆ ಅಂಟಿಗೂ ಜಗಳವೇ ಕೋರಸ್ ಕೊಟ್ಟರು ಓ ನಮ್ಮ ಮಮ್ಮಿಗೂ ಎದುರು ಮನೆ ಅಂಟಿಗೂ ಜಗಳವೇ ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಬರೀ 80 ಜನ ಇದ್ರು ಅವ್ರಿಗೆ ಕೆಟ್ಟ ಅಭ್ಯಾಸ ಇತ್ತು ಆ ಅಭ್ಯಾಸ ನಿಮ್ಗೆ ಇಲ್ಲ ಅದು ನಮ್ಗೆ ಭಾಳ ಸಂತೋಷ ಆಯ್ತು ಯಾಕಂದರೆ ಅವರು ಚಪ್ಪಾಳೆ ತಗೊಂಡು ಮಾಡ್ತಿದ್ರು ನೀವು ಹಂಗೆ ಹಾಗೆ ಸುಮ್ಮ ಕೂತೀರಿ ಪಾಪ ಇರಲಿ ಹಾಂ ಒಂದು ಜೋರು ಚಪ್ಪಾಳೆ ತಗೊಂಡು ಆಗೋಣ ನಮ್ಮ ಮಮ್ಮಿಗೂ ಎದುರು ಮನಿ ಅಂಟಿಗೂ ಜಗಳವೇ ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ ನಮ್ಮ ಮಮ್ಮಿಗೂ ಆಂಟಿಗೂ ಒಂದೇ ಅನುಮಾನ ನಮ್ಮಪ್ಪ ಯಾರಿಗೆ ಯಜಮಾನ ಏನು ಜಗಳ ನೋಡೋಣ ಅವ್ರಿಗೆ ಬೇಕಾಗಿದ್ದು ಒಂದು ಶಾಯರಿ ಬೇಕಾಗಿದೆ ಏನು ಶಾಯರಿ ಮನೆಯಲ್ಲಿ 1000 ದೀಪಗಳಿದ್ದರೂ ದೇವರ ಮನೆಯಲ್ಲಿರುವ ದೀಪನೇ ಬೇರೆ ವಾವ ಅನ್ರಿ ಎಲ್ಲ ನಾವು ಕೇಳಿ ಬಡಿಸ್ಕೋಬೇಕಲ್ಲ ಕೇಳಿ ಚಪ್ಪಾಳೆ ಬಡಿಸ್ಕೋಬೇಕು ಕೇಳಿ ವಾವ ಅನ್ಬೇಕು ಫೋಟೋಗ್ರಾಫರ್ ನೋಡ್ರಿ ಬಂದ ಎಲ್ಲೇ ಹೋಗ್ಬಿಟ್ಟು ಪುಣ್ಯಾತ್ಮ ಎಲ್ಲಿದ್ದಾರೆ ಅಣ್ಣ ಇಲ್ಲ ಒಂದು ಫೋಟೋ ತೆಗಿಲಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು ಇದು ದುಂಡುಗೈತಿ ಎಕಡೆಯಿಂದ ತೆಗೆದ್ರು ಒಂದೇ ರೀತಿ ಬರ್ತಾವ ಇದು ಫೋಟೋ ತೆಗೆದ್ರಷ್ಟ ಇಷ್ಟೇನಿಂದ ಆದ್ರೂ ತೆಗಿಬೋದಾಗಿತ್ತು ಅವರು ನಾಚಿಕೆ ತೆಗಿರಿ ಸರ್ ಬಂದು ಸೆಲ್ ಡೌನಾಗೈತಿ ಅಂತಾರೆ ಯಾಕೆ ಇಂಥ ಕೆಟ್ಟ ಪರಿಸ್ಥಿತಿ ಬರಬಾರ್ದು ಫ್ಲ್ಯಾಶ್ ಮಾಡಿರೇನು ತೆಗೆದ್ರಿ ಹಾಂ ಇಲ್ರಿ ಅದೇ ನಾನು ಮನೆಯಲ್ಲಿ 1000 ದೀಪಗಳಿದ್ದರೂ ದೇವರ ಮನೆಯಲ್ಲಿರುವ ದೀಪನೇ ಬೇರೆ ಕಣ್ಣಲ್ಲಿ 1000 ಹುಡುಗಿಯರಿದ್ದರೂ ಮನಸ್ಸಿನಲ್ಲಿರುವ ಹುಡುಗಿನೇ ನೀವು ಸುಳ್ಳೆ ಹೊಡೆದು ನನಗೆ